ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ನಮ್ಮ ಊರಿನ ಕೊನೆಯ ವ್ಲಾಗ್ ಆಗಿರುತ್ತೆ. ಸೊ ಯಾಕಂದರೆ ಈ ವ್ಲಾಗ್ ಅಷ್ಟೇ, ಆಮೇಲೆ ನಾನು ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಎಲ್ಲರೂ ಊರಿನ ವ್ಲಾಗ್ ಇಷ್ಟಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನೀವೀ ಫ್ರೈಡೇ ನೈಟ್ ಬಂದರು. ಸೊ ಬಂದಮೇಲೆ ಎಲ್ಲ ಊಟ ಎಲ್ಲ ಆಗಿ ಆಫ್ಟರ್ ಲಾಂಗ್ ಟೈಮ್ ನಾನು ವಾಕ್ ಮಾಡೋಕ್ಕೆ ಬಂದೆ. ಸೊ ನೈಟ್ ಹೊತ್ತಂತೂ ಫುಲ್ಲು ಖಾಲಿ ಆಗಿರುತ್ತೆ ರೋಡು, ಆರಾಮಾಗಿ ವಾಕ್ ಮಾಡ್ಬೋದು. ಹಾಗಾಗಿ ನಾನು ನೀವೇ ಸ್ವಲ್ಪ ಹಾಗೆ ಹರಟೆ ಹೊಡ್ಕೊಂಡು, ಯೂಶ್ವಲಿ ನಾನು ಗೇಟ್ ಮನೆಯಲ್ಲಿ ಮುಂದೆ ಜಾಗ ಇದೆಯಲ್ಲ, ಸೊ ಗೇಟಿಂದ ಮನೆ ಹಂಗೆ ವಾಕ್ ಮಾಡ್ತಿದ್ದೆ. ನೀವೇ ಬಂದಿರೋದ್ರಿಂದ ಸ್ವಲ್ಪ ರೋಡಲ್ಲಿ ಬಂದು ಇಬ್ಬರು ನೈಟ್ ವಾಕ್ ಮಾಡಿದ್ವಿ. ಹೇಗಿದೆ ಊರು? ಊರು ದುಬೈ ಇದ್ದಂಗಿದೆ. ಇಷ್ಟೊಂದೆಲ್ಲ ಕಾಲೆಳೆಯೋದು ಬೇಡ. ದುಬೈ ತರ ಇದೆ. ಯಾರು ದುಬೈ ನೋಡಿಲ್ಲ, ಎಲ್ಲ ಇವ್ರ ಊರಿಗೆ ಬನ್ನಿ. ಎಲ್ಲ ಬುರ್ಜ್ ಖಲೀಫಾ ಎಲ್ಲ ಇದೆ. ಆಯ್ತು ಬಿಡಿ, ಈ ಕ್ವಶನ್ ನಿಮಗೆ ಕೇಳಿ ನಾನು ತುಂಬಾ ತಪ್ಪು ಮಾಡಿದೆ ಅಂತ ಇವಾಗ ಅನಿಸ್ತಾ ಇದೆ. ಟೊಪ್ಪಿ ಹೆಂಗಿದೆ ಕಮೆಂಟ್ ಮಾಡಿ ಎಲ್ಲ. ಎಲ್ಲಿಂದ ಹೇಳಿದ್ದು? ಸರಿ, ಎಲ್ಲಿ ಇದು ಸಿಗುತ್ತೆ, ಎಲ್ಲಿ ಫೇಮಸ್ ಅಂತ ಹೇಳಿ, ಗೊತ್ತಾಗುತ್ತೆ. ಎಲ್ಲ ಕಡೆ ಸಿಗುತ್ತಿದ್ದು. ನೀವಿದು ಹೊಸ ಹೇರ್ ಸ್ಟೈಲಿಗೆ ಅಮ್ಮನ ರಿಯಾಕ್ಷನ್. ಇದಕ್ಕೆ ಕಪ್ಪು ಮತ್ತೆ ಬಿಳಿ ಕಲರ್ ಹಾಕ್ಸಿದೀನಿ. ಇದೇಗಿತ್ತೆ ಇದು? ನಾನೇ ಬಿಡಿ. ಚೆನ್ನಾಗಿತ್ತು ಜುಟ್ಟು. ನಿಮ್ಗೂ ಈ ತರ ಹಾಕ್ತೀನಿ ಈಗ. ನಿಮ್ಗೂ ಈ ತರ 2 ಜುಟ್ಟು ಹಾಕ್ತೀನಿ. ಹೆಂಗಿತ್ತ ನೋಡಿ? ಚೆನ್ನಾಗಿಲ್ವಾ? ನಾನು ಹಿಂಗೆ ಹೋಗೋದು ಎಲ್ಲ ಕಡೆ. ಮತ್ತಿದ್ ಮೇಲ್ಗಡೆ ಹಿಂಗ್ ಬಿಡ್ಕತೀನಿ, ಹಿಂಗೆ ಬೇಕೆ ನಿಗರ್ಸ್ಕೊಂಡು ಬಿಟ್ಕೊಂಡಿರೋದು ಎಲ್ಲ ಅಣಿಸಿದ್ರೆ ಕಿತ್ತೋಗಲ್ವಾ ನೋಡಿ. ಎಂತ ಕಾಲ ಬಂತು. ನಾವು ತಿಂಗಳು ಕಷ್ಟಪಟ್ಟು ಸೀಗೆಕಾಯಿ ಪುಡಿ ಎಲ್ಲ ಹಾಕಿ ಬೆಳೆಸಿದ್ದೀನಿ. ಅದು ನೈಸಾಗಿ ಬರ್ಬೇಕಲ್ಲ, ಕೂದ್ಲು ಜಾಸ್ತಿ ಬಿಡಕ್ ಹಿಂಗೆ. ಹೆಂಗಿತ್ತ? ಮೊನ್ನೆ ರಾತ್ರಿ ಯಾವ್ದೋ ಮಗು ನೋಡಿ ಅದ್ರ ಓಡೋಯ್ತು. ಯಾವ್ದೋ ಮಗು ಇದನ್ನ ನೋಡಿ ಓಡೇ ಹೋಗ್ಬಿಡ್ತು. ನಾನು ಅದೇನೋ ಸುಮ್ಮನೆ ಇತ್ತ, ನಾನು ಹೋಗ್ಬಿಟ್ಟು ಬ್ಯಾ ಅಂದೆ, ಬಾಗ ಓಡೋಗ್ಬಿಡ್ತು. ಇಲ್ಲಿ ಬಂದ ವಾಕಿಂಗ್ ಮಾಡ್ತಿದ್ವಾ? ಯಾವ್ದೋ ಮಗು ಚಾಕ್ಲೇಟ್ ತಿನ್ಕೊಂಡು ಹೋಗ್ತಿತ್ತು. ಯಾವ್ದೋ ವಾಕ್ ಮಾಡುವಾಗ ಯಾರ ಮನೆದೋ ಗೊತ್ತಿಲ್ಲ. ನಾನ್ ಸುಮ್ನೆ ತಗೊಂಡು ಹಿಂಗಂದೆ, ಅದೇನೋ ದೆವ್ವ ಅನ್ಕಂತ ಏನೋ ಮಕ್ಳು ತರ ಇದಾರೆ ಅಂತ ಓಡೋಗ್ಬಿಡ್ತು. ಹಿಂಗೆ ನಿಮ್ಗೂ ಈಗ ಹಾಕೊಡ್ತೀನಿ ಈ ತರದ್ದು 2 ಜುಟ್ಟು. ನಿಮ್ಗೆ ಹಾಕೊಡ್ತೀನಿ, ನಾನೇ ಹಾಕೊಡ್ತೀನಿ. ಇದು ಮೇಲೆ ಅದು ಇದು ಸರ್ವಿಸ್ಗೆ ನಾನು ಜಡೆ ಅಂತ ಹಾಕ್ತಾಳಲ್ಲ. ಸರ್ವಿಸ್ ಇಷ್ಟು ವಯಸ್ಸಾದ್ರೂ ನಾನು ಜಡೆ ಅಂತ ಹಾಕಿಲ್ಲ. ಹಂಗೆ ಇದು ಲೂಸ್ ಬಿಡ್ತಿದ್ರಾ? ಲೂಸ್ ಬಿಡೋಲ್ಲ, ಕಟ್ತೀನಿ. ತುರುಬು ತುರ್ಬು ಹಾಕೊಳ್ಳೋದು, ಸುತ್ತ ಹೂವ ಮುಟ್ಕೊಳ್ಳೋದು. ಅದಕ್ಕೆ ಎಷ್ಟು ಚೆನ್ನಾಗಿದ್ದೀರಾ ಬೆಳ್ಳಿಗೆ. ಅವಾಗಿನ್ಕಿಂತ ಇವಾಗ ಕಲರ್ ಆಗಿದ್ದೀರಾ. ಒಳಗೆ ಇದ್ದೀವಲ್ಲ, ಅದು ಕಲರ್ ಒಳ್ಳೆ ಕಲರ್. ಮತ್ತೆ ಬಿಸ್ಲಿಗೆ ಹೋಗ್ಲಿ. ಬಿಸ್ಲಿಗೆ ಏನಕ್ಕೆ ಹೋಗ್ತೀರಾ? ಬಿಸ್ಲಿಗೆಲ್ಲೂ ಹೋಗಲ್ಲ. ಬಿಗ್ ಬಾಸ್ ನೋಡಿ ಆರಾಮಾಗಿ ಕೂತ್ಕೊಳ್ಳಿ. ಬಿಗ್ ಬಾಸ್ ನೋಡ್ತೀರಾ? ಏನ ಬಿಗ್ ಬಾಸ್ ನೋಡಲ್ಲ ಇವರು? ಸೀರಿಯಲ್ ಅಷ್ಟೇ. ಬಿಗ್ ಬಾಸ್ ನೋಡಲ್ಲ. ನೋಡ್ತೇನೆ ಆತರ. ಸುದೀಪ್ ಬರ್ತಾನಲ್ಲ, ಬಂದರೆ ನೋಡ್ತೇನೆ, ಬಂದು ಇಲ್ಲ. ಸುದೀಪ್ ಬರ್ತಾನೆ. ಸುದೀಪ್ ನೋಡಿದ್ದೀನಿ. ಸೊ ನೋಡಿದ್ರಲ್ಲ, ನಮ್ಮ ನಿವಿ ಅಂತೂ ನಮ್ಮ ಚೆನ್ನಿ ಅಜ್ಜಿನ ಚೆನ್ನಾಗಿ ಕಾಲು ಎಳ್ದ. ಆ್ಯಕ್ಚುಲಿ ಅದೇ ಬಂದಿದ್ದು ನೈಟ್ ಆಗಿರೋದ್ರಿಂದ ಅವಾಗ ಬಂದು ಮಾತಾಡ್ಸೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಬಂದು ಮಾತ್ರ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಕಾಲು ಎಳ್ಕೊಂಡು
ಮಾತಾಡ್ಕೊಂಡು ಹೋದ್ವಿ. ನಾವು ನಮ್ಮ ಮನೆಯಲ್ಲಿ ಅಂದರೆ ಮಿನಿ ಗಾರ್ಡನಲ್ಲಿ ನಾನು ಹೇಳಿದ್ದೆ ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಆಮೇಲೆ ಈ ಥರ ಏನೇನೋ ಸ್ವಲ್ಪ ಸೊಪ್ಪುಗಳಿಂದ ಹಾಕಿದ್ದಾರೆ ಅಮ್ಮ ಅಂತ ಅಂದ್ಬಿಟ್ಟು ಅಮ್ಮ ಅಪ್ಪ. ಸೊ ಅದು ತುಂಬ ಬಿಟ್ಟಿತ್ತು ಸಬ್ಬಸಿಗೆ ಸೊಪ್ಪು. ಹಾಗಾಗಿ ಆಮೇಲೆ ಚಪ್ರದ ಅವರೆಕಾಯಿ ಇತ್ತಲ್ಲ ಮನೆಯಲ್ಲಿ, ಸೊ ಹಂಗೆ ನಾನು ಇಷ್ಟು ದಿನದಲ್ಲಿ ಬರೀ ನಾನ್ ವೆಜ್ ಅದು ಇದು ಅಂತ ಎಲ್ಲ ತಿಂದಾಯಿತು. ಬಟ್ ಒಂದೇ ಒಂದು ಮಿಸ್ ಆಗಿದ್ದೇನೆಂದರೆ ಬಸ್ಸಾರು. ಆಮೇಲೆ ಅದು ಎಲ್ಲ ಫ್ರೆಶ್ ಆಗಿ ಚಪ್ರದ ಅವರೆಕಾಯಿ ಇತ್ತು ಮತ್ತು ಸೊಪ್ಪುಗಳು ಎಲ್ಲ ಇರೋದ್ರಿಂದ ಫ್ರೆಶ್ ಆಗಿ ನನಗೆ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಮ್ಮಂಗೆ ಬಸ್ಸಾರು ತಿಂದು ಮಾಡೋಣ ಅಮ್ಮ ಅಂತ ಅಂದ್ಕೊಂಡು ನಾನೇ ಕಾಳೆಲ್ಲ ಬಿಡಿಸಿ ಸೊಪ್ಪು ನಾನು ಅಮ್ಮ ಎಲ್ಲ ಸೇರಿ ಎಲ್ಲ ಸೊಪ್ಪುಗಳನ್ನು ನಾವು ಕಿತ್ವಿ. ಸೊ ಆ್ಯಕ್ಚುಲಿ ಇದರಲ್ಲಿ ಅವು ಅಂದರೆ ಬೆಳೆದಿರೋದ್ರಲ್ಲಿ ಒಂದು 20% ಅಷ್ಟೇ ಕಿತ್ತಿದ್ದು. ಸೊ ಇನ್ನೂ ತುಂಬ ಇತ್ತು ಸೊಪ್ಪು. ಆ್ಯಂಡ್ ನನಗಂತೂ ಯಾವಾಗ ಮಾಡಿ ಊಟ ಮಾಡ್ತೀನಿ ಅಂತ ಅನಿಸಿತ್ತು. ಯಾಕಂದರೆ ಸಬ್ಬಸಿಗೆ ಸೊಪ್ಪು ಎಲ್ಲದಕ್ಕೂ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ, ಉಪ್ಪಿಟ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಪಲಾವಿಗೂ ಚೆನ್ನಾಗಿರುತ್ತೆ ಅಂತ ಅದ್ರ ಫ್ರೇಗ್ರೆನ್ಸೇ ಚೆಂದ ಅಲ್ವಾ. ಸೊ ಹಾಗಾಗಿ ಆ ಸೊಪ್ಪು ಮತ್ತು ಅಲ್ಲೇ ಸ್ವಲ್ಪ ಇದೇನು ದಂಟಿನ ಸೊಪ್ಪು ಅವ್ರು ಅರವೆ ಸೊಪ್ಪು ಅಂತ ಅಂತಾರೆ. ಸೊ ಅದು ಇತ್ತು, ಹಂಗೆ ಗಿಡದ ಮಧ್ಯೆ ಬೆಳೆದಿತ್ತು. ಹಾಗಾಗಿ ಎಲ್ಲದನ್ನು ಕಿತ್ಕೊಂಡು ಆಮೇಲೆ ಕಾಳು ಅಂದರೆ ಅವರೆಕಾಳು ಚಪ್ರದ ಅವರೆಕಾಳಲ್ಲಿ ಯಾವುದ್ಯಾವುದು ಬಲ್ತಿತ್ತು ಅದನ್ನ ಮಾತ್ರ ಕಾಳು ಬಿಡಿಸ್ಕೊಂಡೆ ಅಷ್ಟೇ ನಾನು, ಬರೀ ಕಾಳು ಬೇಕು ಅಂತ. ಯಾಕಂದರೆ ಚಪ್ರದ ಅವರೆಕಾಳನ್ನ ಮಸಾಲೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಬರೀ ಕಾಳು ಮಾತ್ರ ಬಿಡಿಸ್ಕೊಂಡು ನಾನು ಬಸ್ಸಾರು ಅಮ್ಮಂಗೆ ಮಾಡೋಕ್ಕೆ ಹೇಳಿದೆ. ಮಾಡಿದರು, ತುಂಬ ಚೆನ್ನಾಗಿತ್ತು. ಬಚ್ಚ ಬಚ್ಚೆ ಬಚ್ಚ ಬಚ್ಚೆ ಬಚ್ಚ ಬಚ್ಚೆ ಯಾವುದಮ್ಮ ಹೊಸ ಗಿಡ? ಆ ಕಲರ್ ಇತ್ತು ತಾನೇ? ಓ, ಮತ್ತೆ ನರ್ಸರಿಯಿಂದ ಹೊಸ ಗಿಡ ತಂದಿದೆ ನಮ್ಮಪ್ಪ. ಯಾವಾಗ ನಡ್ತಾರೋ ಎಲ್ಲಿ ನಡ್ತಾರೋ ಅವ್ರಿಗೆ ಗೊತ್ತು. ಸೊ ಫ್ರೆಂಡ್ಸ್, ಇದೇ ನಮ್ಮ ಇಷ್ಟವಾದ ರೆಸಿಪಿ, ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು. ಸೊ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಿಸಿ ಬಿಸಿ ಅನ್ನದಲ್ಲಿ ಊಟ ಮಾಡಿದೆ, ಸಖತ್ತಾಗಿತ್ತು ಮಾತ್ರ. ನೀವೇ ಟ್ರೈನಿಂಗ್ ತೊಗೊತಿದ್ಯಾ? ಏನಪ್ಪ ಹೆಸರು? ಅವನ ಹೆಸರೇನು ಮಗಳೇ? ಫ್ರೆಂಡ್ ಫ್ರೆಂಡ್ ಅಲ್ಲ, ಹುಡುಗನ ಜೊತೆ ಡ್ಯಾನ್ಸ್ ಆಡಿದ್ಯಲ್ಲ ನೀನು ಅಂತ. ಇವಳು ಅಂದ್ರೆ ಇವ್ರ ಅಣ್ಣದಿರು ಅಕ್ಕದಿರು ಇವ್ರ ತಂಗಿಗೆ ಕೆಂಪು ಕಪ್ಪಳವರು ಆಟ ಆಡ್ತಿಲ್ಲ, ಒಳ್ಳೆ ಜನ ಇವ್ರ ಅಕ್ಕನಿಗೆ 9 ಜನ, ಅಂತ ಹೇಳಿ ಇವ್ರಿಗೆ 7 ಜನ, ಅಮ್ಮ ಸಪೋರ್ಟ್ ಇವ್ರಿಬ್ರಿಗೆ. ನಮ್ಮ ಮಾವ ಇನ್ನು ಇವ್ರ ಅಣ್ಣ ಎಷ್ಟನೇ ವಯಸ್ಸಲ್ಲಿ? ಯಾಕೆ ಎಷ್ಟು ಆಯ್ತಾ? ನಿಮ್ಗೆ ವಯಸ್ಸೆಷ್ಟು? ಇನ್ನು ಮದುವೆನೇ ಆಗಿರ್ಲಿಲ್ಲ. 13 ವರ್ಷಕ್ಕೆ 14 ವರ್ಷಕ್ಕೆ ಮದುವೆ ಆಗಿರೋದು. ಅಲ್ಲ ಅಚ್ಚೆ ಎಲ್ಲ ಹಾಕ್ಸಿತ್ತಲ್ಲ ಅದು. ಫುಲ್ ಟ್ಯಾಟೂ ಅವಾಗೆಲ್ಲ 5-6-7 ವರ್ಷ ಹುಡುಗರಿಗೆಲ್ಲ ಉಯ್ಯರಲ್ಲ, ಬೀದಿಲೆಲ್ಲ ಬರೋರು ಅವಾಗ ಅಚ್ಚೆ ಹಾಕ್ತಾ. ಫುಲ್ ಇಲ್ಲಿಗೆಲ್ಲ ಹಾಕ್ಸಿಬಿಟ್ಟು. ಅಯ್ಯೋ ಅದೇನ ಕ್ಯಾಮಗುಂಡಿ ಒಳಗೆ ಹೋದ್ವಲ್ಲ, ನನ್ನ ಹೆಸರು ಇರ್ಬೇಕು, ನನ್ನ ಹೆಸರು ಕ್ಯಾಮಗುಂಡಿಗೆಲ್ಲ ಬರೋರು. ಜ್ವರ ಬರೋದಾ? ನಮ್ಮ ಅಮ್ಮನ ವಿಶೇಷ ಹೆಂಗ್ ಗೊತ್ತಾ? ಈಗ ನಮ್ಮ ಮಾತಾಡೋದ ರುಕ್ಕು, ಇವ್ರು ದೊಡ್ಡಪ್ಪ ಒಬ್ರು ಇದ್ದಾರೆ. ಇವ್ರು ಹೇಳೋರು ಯಾವಾಗ್ಲೂ ನನಗೆ, ನಮ್ಮಮ್ಮ ಒಳ್ಳೆ ಹೈಟು, ಸಕ್ಕತ್ತು ಫಿಗರ್ ಅಂತೆ, ಕಲರ್ ನೋಡೋ ಬ್ಯೂಟಿನೂ ಸಕ್ಕತ್ತಂತೆ. ಅವ್ರಮ್ಮ ಸ್ವಲ್ಪ ದೊಡ್ಡಾಳು. ನಮ್ಮಮ್ಮ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಬಸ್ ಸ್ಟ್ಯಾಂಡ್ ನಮ್ಮ ಊರಿಗೆ, ಅಲ್ಲಿಂದ ಅಲ್ಲಿ ಇವ್ರು ನಮ್ಮ ದೊಡ್ಡಮ್ಮರಿಗೆ ಇವ್ರ ರುಕ್ಕು ಇದ್ರಲ್ಲ ಅವ್ರ ಅಜ್ಜಿಗೆ ಅಲ್ಲಿ ಕಾಣುತ್ತೆ ಮನೆಯಿಂದ ಇಳಿದ್ರೆ ಬಸ್ಸು. ಇಲ್ಲಿ ಇಳಿದ್ರೆ ಬಸ್ಸು ನಮ್ಮಮ್ಮ ಬರ್ತಾರೆ ಅಂತ ಗೊತ್ತಾಗ್ತದೆ. ಅಂದ್ರೆ ಎಲ್ಲ ನೋಡ್ತಾ ಇರೋರಂತ ನಿಂತ್ಕೊಂಡು ನೋಡೋರಂತೆ ನಮ್ಮಮ್ಮನಿಗೆ. ಅದಕ್ಕೆ ಏಯ್ ಏನ್ ನೋಡ್ತಾ ಇದ್ದೀರಾ, ಹೋಗ್ರೆ ಒಳಗಡಿಕೆ, ಏನ್ ಒಳ್ಳೆ ಇದ್ನ ನೋಡ್ತಾ ಇದ್ದೀರಾ ನೀವು ಅಂತ ನಮ್ಮಮ್ಮ ಹಿಂಗೆ
ಯಾವಾಗ ಎಕ್ಸಾಮ್? ಬಹಳ ಕಳ್ಳನಾಗಿದ್ದೆ. ಯಾರು ಲೈನ್ ಹೊಡಿತಿರ್ಲಿಲ್ವಾ? ಅವಾಗೆಲ್ಲ ಲೈನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅವ್ರು ತುಡಾಯ್ತು. 3 ಮಾಡ್ಕೊಂಡವ್ರು. ನಾನ್ ಲಾಸ್ಟ್ ಮಗ ಆಗಿದ್ರೆ ರಾಜಯೋಗದಲ್ಲಿ ಬದುಕ್ಬಿಡ್ತಿದ್ದೆ. ನಾವು ಅವಾಗ್ಲಿಂದ ಚೆನ್ನಾಗಿದ್ವಿ. ಸ್ಕ್ಯಾನಿಂಗ್ ಏನೋ ಮಾಡಿಸಿಲ್ಲ ನೀವು ಹಂಗಿದ್ರೆ? ಹಾಸ್ಪಿಟ್ಲೇ ಗೊತ್ತಿಲ್ಲ, ಸ್ಕ್ಯಾನಿಂಗ್ ಅವಾಗೆಲ್ಲ ಇದ್ಬಿಟ್ಟಿದ್ರು ಮುಗೀತು. ಸಿರಪ್ಪು, ಸ್ಕ್ಯಾನಿಂಗು. ಇವರು ನೋಡೇ ಡಾಕ್ಟ್ರ್ ಅಂದವ್ರು ಅವರಿಗೆ. ಅವ್ರು ನೋಡೇ ನಾನು ಹೆಚ್ಚು ಕಡಿಮೆ ಕಲ್ತಿದ್ದೀನನ್ರಿ. ಆ್ಯಂಡ್ ಫ್ರೆಂಡ್ಸ್, ಮತ್ತೆ ಭದ್ರಾವತಿಯಿಂದ ಪುಟ್ಟಪ್ಪ, ಜಯತ್ತೆ ಮತ್ತು ಚಂದನ, ಜ್ಯೋತಿ ಅಕ್ಕ ಮತ್ತು ಮಕ್ಕಳುಗಳೆಲ್ಲರೂ ಬಂದಿದ್ದರು. ಸೊ ಲಾಸ್ಟ್ ಸಂಡೇ ಬಂದು ಹೋಗಿದ್ರು. ಆದರೆ ಈ ಸರಿ ನೀವೇ ಬಂದಿದ್ರಲ್ಲ, ಹಾಗಾಗಿ ನೀವೇ ಮಾತಾಡಿಸ್ಕೊಂಡು ಮತ್ತು ಅಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಆ್ಯಂಡ್ ತುಂಬ ಜನ ಚಂದನನ ಕೇಳ್ತಿದ್ರಿ ತೋರಿಸಿ ಅಂತ. ಹಾಗಾಗಿ ಆ ಚಂದನ ಜೊತೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಚಂದನ ಚೆನ್ನಾಗಿದ್ದಾಳೆ, ಭುವನ್, ರಿಷಿ, ದರ್ಶು ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ವರ್ಕಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಯಾರು ಸಿಗ್ತಾರೆ ಅವ್ರದ್ದನ್ನ ಮಾತ್ರ ನಾವು ತೋರ್ಸೋಕ್ಕೆ ಸಾಧ್ಯ ಅಲ್ವಾ. ಸೊ ಎಲ್ಲರೂ ಬಂದಿದ್ದರು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಆ್ಯಂಡ್ ಇಲ್ಲಿಂದ ಭದ್ರಾವತಿ ಒಂದು ಮ್ಯಾಕ್ಸಿಮಮ್ ಒಂದು 35 ಮಿನಿಟ್ಸ್ ಆಗ್ಬೋದು ಅಷ್ಟೇ, ಕಾರು ಬೈಕಲ್ಲೆಲ್ಲ ಬರೋದಾದರೆ. ಹಾಗಾಗಿ ಇವಾಗಂತೂ ಒಂದು ಕಂಟಿನ್ಯೂಸ್ ಸಂಡೇ ವೀಕೆಂಡ್ಸು ಪುಟ್ಟಪ್ಪ ಬಂದು ಹೋಗಿದ್ದಾರೆ. ಆ್ಯಂಡ್ ನನಗೆ 2 ಸಂಡೇಸು ಬಂದು ಮಾತಾಡ್ಸ್ಕೊಂಡು ಹೋದರು. ಸೊ ಖುಷಿ ಆಯಿತು ಎಲ್ಲರನ್ನೂ ನೋಡಿ. ಸೊ ನಮ್ಮ ಅವ್ವ ಬಂದಿದೆ, ಇವಾಗ ಕಂಪ್ಲೀಟ್ ಆಯಿತು. ಕರೆಕ್ಟಾಗಿ ನಾಳೆ ಹೋಗ್ತಿದ್ದೀವಿ. ಇವತ್ತು ಅವ್ವ ಬಂದಿದೆ. ಅಲ್ಲಿ ಯಾರೋ 2-3 ಜನ ಪಾಪಣ್ಣ ಗಂಗಾಧರೆಲ್ಲ ಏನು ಮರಿಮಗ್ನ ಅಂತ ಓದತ್ತದೇನು. ಇಲ್ಲಪ್ಪ, ನಾನು ನಾಳೆ ಚಳಿ ಹೋಗೋಕ್ಕಾಗಲ್ಲ ಅಂತ ಇವತ್ತು ಹೋಗ್ಬಿಡ್ತೀನಿ. ಸೂಪರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಮೊಮ್ಮಗಳನ್ನ ಕಳ್ಸ್ಕೊಡಕ್ಕೆ ಬಂದಿದೀಯಾ? ಧ್ಯಾನ ಮಾಡಿದೆ, ಮತ್ತೆ ಮುಂದೆ ಓಡೋದೆ. ಧ್ಯಾನ ಮಾಡಿದೆ, ನೋಡೋಣ ಹೋಗೋಣ. ಅಂದ ಅವ್ನು ಹೆಂಗೋ ದುಡ್ಡು ಕೊಡ್ತಿದ್ರು, ಯಾರು ಕರ್ಕೋಬೋದಲ್ಲೇನ್ರಿ? ಅದೇ ಹೋದ ನಡಿ. ಚೆನ್ನಾಗಿ ಕಾಣ್ತೈತೆ ಕಣವ ಸ್ಯಾರಿ. ಸಾರಿ ಇದು ನೋಡ್ದ್ಯಾ ಮೊಮ್ಮಗುನ್ನ? ಎಷ್ಟು ಅಮ್ಮ ಅವ್ವ ಯಾವಾಗ ನೋಡಿದ್ದು? ಮದ್ವೆ ಎಲ್ಲ ಲಾಸ್ಟ್ ಏನಪ್ಪ? ಇಲ್ಲಪ್ಪ, ಅದಕ್ಕಿಂತ ಮುಂಚೆ ಒಂದ್ಸತಿ ಬಂದ. ನಾ ಮಾತಾಡ್ಸಿದ್ರೆ ಅದೇ ಮುಂಚೆ ಅಲ್ಲ, ಮದ್ವೆ ಆದ್ಮೇಲೆ ನೀನು ನೋಡಿಲ್ಲ ಅಲ್ವಾ? ನೋಡಿದ್ಯಾ? ಹೌದಾ? ಅಲ್ಲ ಬಂದಿದ್ದು. ಆಯ್ತು, ಖುಷಿ ಆಯಿತು ನೋಡಿ ನೀವೇ. ಸೊ ಫ್ರೆಂಡ್ಸ್, ನಾನು ಅದೇ ಅಜ್ಜಿ ಊರಿಗೆ ಹೋಗಿ ಬಂದು ನಮ್ಮ ಗೌರಿ ಅಜ್ಜಿನ ಮಾತಾಡ್ಸ್ಕೊಬಂದಿದ್ದೆ ಗೊತ್ತು. ಆ್ಯಂಡ್ ನೀವೇನು ಮಾತಾಡ್ಸ್ದಲೆ ಅವರು ಅಷ್ಟೇ, ಗೊತ್ತಿಲ್ಲ ಅದು ಮದುವೆ ಆದಮೇಲೆ ಅದು ಯಾವಾಗ ಸಿಕ್ಕಿದ್ರು ಮಾತಾಡ್ಸಿದ್ರು ಅಂತ ಅಂದ್ಬಿಟ್ಟು. ಸೊ ಒಂಥರ ಹೋಗೋ ಟೈಮಲ್ಲಿ ರಿಟರ್ನ್ ಬರೋ ಟೈಮಲ್ಲಿ ಅಜ್ಜಿ ಬಂದಿದ್ದು ಇನ್ನೂ ಖುಷಿ ಆಯಿತು. ಸೊ ಮತ್ತೆ ಎಲ್ಲರೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನೈಟು ಮಲಗಿದ್ದು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಅರ್ಲಿ ಮಾರ್ನಿಂಗೇ ಎದ್ದಿದ್ದು, ಯಾಕಂದರೆ ನಮಗೆ ಈವ್ನಿಂಗ್ ಟೈಮ್ ಯಾವುದೂ ಸಿಗಲಿಲ್ಲ ಸಂಡೇ. ಹಾಗಾಗಿ ಮಂಡೇ 5:50ಗೆ ತರೀಕೆರೆಯಲ್ಲಿ ಒಂದು ಟ್ರೈನ್ ಇದೆ, ಅದಕ್ಕೆ ನಾವು ಬಂದಿದ್ದು. ಸೊ ಈ ಟೈಮಲ್ಲಿ ಟ್ರೈನ್ ಜರ್ನಿನೇ ಬೆಸ್ಟು ಅಂತ ನನಗೆ ಡಾಕ್ಟರು ಹೇಳಿದರು. ಹಾಗಾಗಿ ಬೇರೆ ಕಾರ್ ಏನು ಬೇಡ ಅಂತ ಅಂದ್ಕೊಂಡು ನಾವು ಟ್ರೈನಲ್ಲೇ ಟ್ರಾವೆಲ್ ಮಾಡಿದ್ವಿ. ಏನು ಮಾಡ್ತಾರೆ? ಕುಣಿತಾರ? ಏನು ಮಾಡ್ತಾರೆ? ಆ್ಯಂಡ್ ನನಗೂ ನೀವಿಗೂ ಅಷ್ಟೇ, ನೈಟ್ ಎಷ್ಟು ಲೇಟ್ ಆದರೂ ಮಲ್ಕೊಂಬಿಡ್ತೀವಿ, ಏನು ಕೆಲಸನಾದರೂ ಮಾಡಿಬಿಡ್ತೀವಿ. ಬಟ್ ಅರ್ಲಿ ಮಾರ್ನಿಂಗ್ ಎದ್ದೇಳೋದಂದರೆ ಆಗಲ್ಲ. ಬಟ್ ಏನು ಮಾಡೋದು, ಮಂಡೇ ನಾವು ಮಾರ್ನಿಂಗ್ ಹೊರಟಿದ್ದು, ನೀವಿಗೆ ಡ್ಯೂಟಿ ಇತ್ತು. ಹಾಗಾಗಿ
ಹೊರಡಲೇಬೇಕಾಯ್ತು. ಇಲ್ಲ ಅಂದಿದ್ರೆ ಮಧ್ಯಾಹ್ನ 3 ಗಂಟೆಗೆ ಒಂದು ಟ್ರೈನ್ ಇತ್ತು, ಇನ್ನೊಂದು 5 ಗಂಟೆಗೋ 4 ಗಂಟೆಗೆ ಒಂದು ಟ್ರೈನ್ ಇತ್ತು. ಸೊ ಆರಾಮಾಗಿ ಬರ್ಬೋದಾಗಿತ್ತು ಅದಕ್ಕೆ. ಬಟ್ ಅದೇ ನಮ್ಮ ಒಂದು ಕಮಿಟ್ಮೆಂಟಿಗೋಸ್ಕರ ಬೇಗ ಬಂದಂಗಾಯಿತು. ಸೊ ಈ ಟೈಮಲ್ಲಿ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅದೇನೋ ಅಂತಾರಲ್ಲ, ಬೈಕೆ ಅಂತ ಅಂದ್ಕೊಂಡು ಅವ್ರಿಗೆ ಕಾಟ ಕೊಟ್ಬಿಟ್ನೇನೋ ಗೊತ್ತಿಲ್ಲ. ಬಟ್ ನಾನೇನು ಅಷ್ಟೊಂದಕ್ಕೆ ಇದಾಗಿ ಕೇಳಲಿಲ್ಲ, ಹಠ ಮಾಡಲಿಲ್ಲ. ಬಟ್ ಅವರೇ ತಿನ್ನಿಸು ಅಂತ ಅಂದ್ಬಿಟ್ಟು ಎಲ್ಲ ಆಸೆ ಈಡೇರಿಸಿದ್ರು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಿಜ ಅವ್ರನ್ನ ಬಿಟ್ಟು ಬರೋಕ್ಕೆ ತುಂಬ ಬೇಜಾರಾಗ್ತಾ ಇತ್ತು. ಬಟ್ ಟೋಟಲ್ ನಾನು 10 ದಿನ ಊರಲ್ಲಿ ಇದ್ದಂಗಾಯಿತು. ಸೊ ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬರೋದಕ್ಕೆ ತುಂಬ ಬೇಜಾರಾಗಿತ್ತು ನೀವೇ ಬಿಟ್ಟು ಬರೋಕ್ಕೆ. ಹಾಗೆ ಇಲ್ಲಿಗೆ ಬಂದು 2 ಡೇಸ್ ಆದಮೇಲೆ ಮತ್ತೆ ನಾರ್ಮಲ್ಲು ಎಲ್ಲ ಸರಿ ಆಯಿತು. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ರೆಸ್ಟ್ ಮಾಡ್ಕೊಂಡಿದ್ದೆ. ಮತ್ತೆ ಹೋಗುವಾಗ ಬೇಜಾರಾಗ್ತಾ ಇತ್ತು. ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಆಮೇಲೆ ಮತ್ತಿಲ್ಲೇ ಇರಬೇಕಲ್ಲ ನೆಕ್ಸ್ಟ್ ಡೆಲಿವರಿ ಎಲ್ಲ. ಸೊ ಹಾಗೆ ಸಮಾಧಾನ ಮಾಡಿಕೊಂಡು ಆಮೇಲೆ ನಿವಿ ಜೊತೆ ಇರೋದ್ರಿಂದ ಜಾಸ್ತಿ ನನಗೇನು ಸ್ವಲ್ಪ ದುಃಖ ಆಗಲಿಲ್ಲ. ಆಮೇಲೆ ಅಪ್ಪನೇ ಬಂದು ರೈಲ್ವೆ ಸ್ಟೇಷನಿಗೆ ಬಿಟ್ಟು ರೈಲು ಅಂದರೆ ಟ್ರೈನ್ ಹೋದ್ಮೇಲೆ ಅವರು ಹೊರಟರು. ಸೊ ಅದೇ ನಿವಿ ಇರೋದ್ರಿಂದ ನಾನು ಸ್ವಲ್ಪ ಎಮೋಷ್ನಲ್ ಕಂಟ್ರೋಲ್ ಮಾಡಿಕೊಂಡು ಬಂದೆ. ಸೊ ಇಷ್ಟು ಊರಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಎಲ್ಲ ಬ್ಯಾಂಗ್ಳೂರು ವ್ಲಾಗ್ಸ್ಗಳಾಗಿರುತ್ತೆ. ಆ್ಯಂಡ್ ಬ್ಯಾಂಗ್ಳೂರಲ್ಲೂ ತುಂಬ ಅಪ್ಡೇಟ್ಸ್ ಮಾಡೋದಿದೆ. ಸೊ ಎಲ್ಲದು ನಾನು ಮುಂದಿನ ವ್ಲಾಗ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ, ನಾರ್ಮಲ್ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.